ಸರ್ ನಮಸ್ತೆ. ತುಮಕೂರು ಏರ್ಪೋರ್ಟ್ ಬೇಕೇ ಬೇಕು. ಬೆಳೀತಾ ಇರತಕ್ಕಂತ ಸಿಟಿ ಇದು. ಸರ್. Absolutely, airport is required to Tumkur for its expansion, for its easy transportation, and for convenience. ಪಾಪ ತುಮಕೂರು ಜನಕ್ಕೆ ಬೆಂಗಳೂರಿಗೆ ಹೋಗಿ ಏರ್ಪೋರ್ಟ್ ಹೋಗಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅವ್ರಿಗೆ. ಅದರಿಂದ ತುಮಕೂರು ಏರ್ಪೋರ್ಟ್ ಬಂದ್ರೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಸರ್ ನನಗೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ ಯೂನಿವರ್ಸಿಟಿ ಆಪೋಸಿಟ್ ಬಂದಿದ್ದೀನಿ. ಏನಕ್ಕೆ ಅಂದ್ರೆ ನಮ್ಮ ತುಮಕೂರಿಗೆ ಏರ್ಪೋರ್ಟ್ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಒಂದಿಷ್ಟು ನಮ್ಮ ತುಮಕೂರಿನ ಜನರನ್ನ ಪ್ರಶ್ನೆಗಳು ಕೇಳೋಣ ಅಂತ ಬಂದಿದ್ದೀನಿ. ಬನ್ನಿ, ಈಗ ನಮ್ಮ ತುಮಕೂರಿನ ಜನತೆ ನಮ್ಮ ತುಮಕೂರಿಗೆ ಏರ್ಪೋರ್ಟ್ ಬೇಕೋ ಬೇಡವೋ ಅನ್ನೋದನ್ನ ಹೇಳ್ತಾರೆ. ಬನ್ನಿ ಈಗ ಹೋಗೋಣ, ಕೇಳೋಣ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಮತ್ತೆ ಆಗ್ತಾಡ ಬನ್ನಿ ಕೇಳೇ ಬಿಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಶಾಂತಲಾ. ಮೇಡಮ್, ಈಗ ನಮ್ಮ ತುಮಕೂರಲ್ಲಿ ಏರ್ಪೋರ್ಟ್ ಬೇಕೋ ಬೇಡವೋ? ಬೇಕು ಸರ್, ಬೇಕು. ಇದರಿಂದ ನಮ್ಮ ತುಮಕೂರಲ್ಲಿ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗ್ಬೋದಾ? ಆಗುತ್ತೆ, ಖಂಡಿತ ಆಗುತ್ತೆ. ಉದ್ಯೋಗ ಅವಕಾಶ ಜಾಸ್ತಿ ಆಗುತ್ತೆ. ಪಾಪ ತುಮಕೂರು ಜನಕ್ಕೆ ಬೆಂಗಳೂರಿಗೆ ಹೋಗಿ ಏರ್ಪೋರ್ಟ್ ಹೋಗಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅವ್ರಿಗೆ. ಅದರಿಂದ ತುಮಕೂರು ಏರ್ಪೋರ್ಟ್ ಬಂದ್ರೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಸರ್ ನನಗೆ. ತುಮಕೂರಿಗೆ ಏರ್ಪೋರ್ಟ್ ಬರೋದು ತುಂಬಾ ಒಳ್ಳೇದು. ಆಮೇಲೆ ಜನಗಳಿಗೆ ಮತ್ತೆ ಇದು ಏನು ಮನೆಗಳಿಗೆ ಎಲ್ಲ ಬಾಡಿಗೆಗಳಿಗೆ ಬರ್ತಾರೆ ಜನಗಳು. ಮತ್ತೆ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ತುಮಕೂರು ಏರ್ಪೋರ್ಟ್ ಬರ್ಲಿ ಅಂತ ನಾ ಹೇಳ್ತೀನಿ ಸರ್. ಮೇಡಮ್, ಹಾಗೆ ಕೈಗಾರಿಕೋದ್ಯಮ ಕೂಡ ಅಭಿವೃದ್ಧಿ ಆಗ್ಬೋದಾ? ಖಂಡಿತ ಆಗುತ್ತೆ ಸರ್. ಕೈಗಾರಿಕೆ ಕೂಡ ಅಭಿವೃದ್ಧಿ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಜನ ಎಲ್ಲ ಇಲ್ಲಿಗೆ ಬರ್ತಾರೆ, ಇನ್ವೆಸ್ಟ್ಮೆಂಟ್ ಗೆ ಎಲ್ಲ ಬರ್ತಾರೆ. ಇಲ್ಲಿನ ನಿರುದ್ಯೋಗಿಗಳಿಗೆಲ್ಲ ಕೆಲಸ ಸಿಗುತ್ತೆ. ಅದರಿಂದ ಏರ್ಪೋರ್ಟ್ ಬರೋದು ತುಂಬಾ ಒಳ್ಳೇದು ಅಂತ ನಾ ಹೇಳ್ತೀನಿ ಸರ್. ಮೇಡಮ್, ಹಾಗೆ ಮೆಟ್ರೋ ಬಂದ್ರೆ ಹೇಗಿರುತ್ತೆ ತುಮಕೂರಿಗೆ? ಮೆಟ್ರೋ ಬಂದ್ರು ತುಂಬಾ ಒಳ್ಳೇದು ಅಂತ. ಹೆಣ್ಮಕ್ಳು ದಿನ ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡ್ತಾರೆ. ಪಾಪ ಎಳೆ ಮಕ್ಕಳನ್ನ ಬಿಟ್ಬಿಟ್ಟು 7 ಗಂಟೆಗೆ ಹೋಗ್ತಾ ಇರ್ತಾರೆ. ಈಗ ಬಸ್ಗಳಲ್ಲಿ ಸೀಟುಗಳು ಸಿಗೋದಿಲ್ಲ ಅವ್ರಿಗೆ. ರೈಲು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಈ ಮಕ್ಕಳು ತುಂಬಾ ಸಫರ್ ಆಗ್ತಿದ್ದಾರೆ, ಫ್ಯಾಮಿಲಿ ಸಫರ್ ಆಗ್ತಿದೆ. ಅದರಿಂದ ಮೆಟ್ರೋ ಬಂತು ಅಂತಂದ್ರೆ ಹೆಣ್ಮಕ್ಳಿಗೂ ಅನುಕೂಲ ಆಗುತ್ತೆ, ಗಂಡ್ ಮಕ್ಳಿಗೂ ಅನುಕೂಲ ಆಗುತ್ತೆ. ತುಂಬಾ ಜನ ಬೆಂಗಳೂರಿಗೆ ಅಪ್ ಅಂಡ್ ಡೌನ್ ಮಾಡೋರು ಇದಾರೆ. ಇಲ್ಲಿಂದ ಒಂದು ದಿವಸಕ್ಕೆ ಒಂದು 2000ದಿಂದ 2500 ಜನ ಅಪ್ ಅಂಡ್ ಡೌನ್ ಮಾಡ್ತಾರೆ. ಅದರಿಂದ ಮತ್ತೆ ಶನಿವಾರ ಭಾನುವಾರ ಯಾರಿಗೂ ಸೀಟೇ ಸಿಗೋದಿಲ್ಲ, ಬಸ್ಸಲ್ಲಾಗ್ಲಿ ರೈಲಲ್ಲಾಗ್ಲಿ. ಮೆಟ್ರೋ ಬಂತು ಅಂತಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮಕ್ಕಳು ಇದ್ದಾರೆ, ಇಂಜಿನಿಯರಿಂಗ್ ಓದೋ ಮಕ್ಳು ಇರ್ತಾರೆ. ಮತ್ತೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ನಾನು ನೋಡಿದೀನಿ, ರಾತ್ರಿ 12 ಗಂಟೆಲಿ ಮನೆಗೆ ಬರ್ತಾ ಇರ್ತಾರೆ. ಅದರಿಂದ ಮೆಟ್ರೋ ಬಂತು ಅಂದ್ರೆ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸರ್. ನಾನು ರಿಟೈರ್ಡ್ ಪ್ರೊಫೆಸರ್. ಹೌದಾ ಮೇಡಮ್? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಮೇಡಮ್. ಸರ್ ನಮಸ್ತೆ. ತುಮಕೂರು ಏರ್ಪೋರ್ಟ್ ಬೇಕೇ ಬೇಕು. ಬೆಳೀತಾ ಇರತಕ್ಕಂತ ಸಿಟಿ ಇದು. ಸರ್. Absolutely, airport is required to Tumkur for its expansion, for its easy transportation, and for convenience. ಸರ್, ಇದರಿಂದ ನಮ್ಮ ತುಮಕೂರಿನ ಜನರಿಗೆ ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ಬೋದಾ? Certainly, there will be more employment opportunities, and the youngsters will get opportunities, and more colleges and universities will come up, and more investment will flow into. More FDI will come to Tumkur. Tumkur will develop in all round. ಸರ್, ಈಗ ನಮ್ಮ ತುಮಕೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದ್ರೆ ಮೆಟ್ರೋ ಬರ್ಬೋದಾ? Metro, okay, that is also good. It helps people to move around, because more than 1 lakh people travel daily from Tumkur to Bangalore. Yes. It will certainly help them. Instead of staying in Bangalore is highly congested and everything is polluted, air is polluted, and traffic is absolutely traumatic. Yes. So Tumkur is the preferred city then. People will naturally prefer Tumkur. Yes. Absolutely, even foreigners also will come here and invest. ಸರ್, ಹಾಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್, and for your information, among the best coming up manufacturing hub, Tumkur is number one now. Number one in the country. ಎಲ್ಲ ಇದಾಗಿದೆ. It has happened already. Tumkur number 1, number 2 in Orissa, number 3 in Maharashtra, like that. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೆ ಮಾತು. Welcome.